ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತಿಲ್ಲಿ ಒಂದು ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂತಹ ಬೀಟ್ರೂಟ್ ಚಟ್ನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ವಿಶೇಷ ಏನು ಗೊತ್ತಾ, ನಾವಿಲ್ಲಿ ಯಾವುದೇ ಮಸಾಲೆಗಳನ್ನ ಬಳಸ್ತಾ ಇಲ್ಲ. ಜೊತೆಗೆ ಇದು ಕಂಪ್ಲೀಟಾಗಿ ಆಯಿಲ್ ಫ್ರೀ ಆಗಿರುತ್ತೆ. ಇದನ್ನು ರೊಟ್ಟಿ, ದೋಸೆ, ಚಪಾತಿ ಜೊತೆ ನೀವು ಸರ್ವ್ ಮಾಡ್ಬೋದು. ತುಂಬ ಬೇಗನೆ ಮಾಡ್ಬೋದು. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಬೀಟ್ರೂಟನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇದಕ್ಕೆ ಖಾರಕ್ಕೆ ನಾನು 2 ಬ್ಯಾಡಗೆ ಮೆಣಸನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಗ ಬೇಯುತ್ತೆ ಅಂತ ಒಂದು 3 ವಿಸಿಲ್ ಹಾಕಿ ನಾನು ಇದನ್ನು ಬೇಯಿಸ್ಕೊಳ್ತೀನಿ. ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ತಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚಿಟಪಟ ಅಂತ ಸಿಡಿಯೋ ತನಕ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೀವು ನೋಡ್ತಿರ್ಬೋದು, ಇದು ಚೆನ್ನಾಗಿ ಫ್ರೈ ಆಗ್ತಿದೆ. ಕಲರ್ ಕೂಡ ನೋಡಿ ಚೇಂಜ್ ಆಗ್ತಾ ಇದೆ. ಇದು ಕರೆಕ್ಟಾಗಿದೆ. ತಣ್ಣಗಾಗೋಕ್ಕೆ ಬಿಡೋಣ. ಈಗ ನಾವು ಬೀಟ್ರೂಟ್ನ ಬೇಯಕ್ಕಿಟ್ಟಿದ್ವಲ್ಲ, ಅದು ಕಂಪ್ಲೀಟಾಗಿ ಬೆಂದಿದೆ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಈ ನೀರನ್ನ ನೀವು ಬಿಸಾಕಬೇಡಿ, ಅದನ್ನು ನೀವು ಚಟ್ನಿ ರುಬ್ಬಕ್ಕೆ ಬಳಸ್ಬೋದು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಫ್ರೈ ಮಾಡಿರುವಂತಹ ಎಳ್ಳನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬೇಕು. ಇನ್ನು ಇದಕ್ಕೆ ಒಂದು ಅರ್ಧ ಹಿಡಿಯಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಚಮಚದಷ್ಟು ಹುಣಸೆ ಹಣ್ಣು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ನಾವು ಬಳಸ್ತಾ ಇರೋದು. ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಬೇಕು. ನೀರು ಬೇಕಿದ್ರೆ ನಾವು ಬೇಯಿಸ್ಬೇಕಾದ್ರೆ ಹಾಕಿದ ನೀರಿರುತ್ತಲ್ಲ, ಅದನ್ನು ಹಾಕಿ ರುಬ್ಕೊಳ್ಬೋದು. ಚಟ್ನಿ ನಿಮಗೆ ಬೇಕಾಗಿರುವಂಥ ಹದದಲ್ಲಿ ಮಾಡ್ಕೊಳ್ಳಿ. ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಬೋದು, ಗಟ್ಟಿಯಾಗಿ ಬೇಕಾದರೂ ಮಾಡ್ಕೊಳ್ಬೋದು. ಇದಕ್ಕೆ ಹೆಚ್ಚಿರುವಂತಹ ಹಸಿ ಈರುಳ್ಳಿನ ಹಾಕ್ಕೊಳ್ಳಿ. ಇದೇ ಇದರ ಟೇಸ್ಟ್ ಎನ್ಹ್ಯಾನ್ಸರ್. ತುಂಬ ಚೆನ್ನಾಗಿರುತ್ತೆ. ನೀವು ರೊಟ್ಟಿ, ದೋಸೆ, ಚಪಾತಿ ಜೊತೆ ಎಲ್ಲ ಸರ್ವ್ ಮಾಡ್ಬೋದು. ಒಂದ್ಸತಿ ಇದನ್ನು ಟ್ರೈ ಮಾಡಿ. ಖಂಡಿತವಾಗ್ಲೂ ಹೇಳ್ತೀನಿ, ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ನನಗೆ ಈ ರೆಸಿಪಿನ ನನ್ನ ರಿಲೇಟಿವ್ ಒಬ್ಬರು ಶೇರ್ ಮಾಡಿದರು. ನನಗೆ ಡೌಟ್ ಆಗಿತ್ತು ಅದಷ್ಟೊಂದು ಟೇಸ್ಟಿಯಾಗಿ ಬರುತ್ತಾ ಅಂತ. ಬಟ್ ನಾನು ಮಾಡಿದ್ಮೇಲೆ ನನಗನ್ನಿಸ್ತು ವಾವ್, ಸೂಪರಾಗಿದೆ ಅಂತ. ನೀವು ಒಂದ್ಸತಿ ಟ್ರೈ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ಕಂಟೆಂಟ್ ಜೊತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.